ಹಾಯ್ ಆಲ್, ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಇವತ್ತು ನನ್ನ ಫ್ರೈಡೇ ಮಾರ್ನಿಂಗ್ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಬಂದಿದ್ದೀನಿ. ಬನ್ನಿ ಹೋಗೋಣ ಕಿಚನ್ ಕಡೆಗೆ. ಮಾರ್ನಿಂಗ್ ರಶಲ್ಲಿ ತುಂಬ ಈಸಿಯಾಗಿ ಮಾಡುವಂಥದ್ದು ಲಂಚ್ ಬಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ನಾನು ಬೆಳ್ಳುಳ್ಳಿ ಒಂದು 5 ಎಸಳು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದು ತುಂಬ ಈಸಿ ರೆಸಿಪಿ. ಏನು ಪೇಸ್ಟು ಸಾಸಸ್ಸು ಏನು ಹಾಕ್ತಾಯಿಲ್ಲ ನಾವಿಲ್ಲಿ. ಇವಾಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವು ಯಾವ ವೆಜಿಟೇಬಲ್ಸ್ ಬೇಕೋ ಆ ತರಕಾರಿಗಳನ್ನೆಲ್ಲ ಹಾಕ್ಕೊತಾ ಇದ್ದೀವಿ. ಬೀನ್ಸು, ಕ್ಯಾರೆಟು, ಕಾರ್ನು, ಮಶ್ರೂಮ್ಸ್, ಬ್ರಾಕ್ಲಿ ಯಾವ್ದು ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಬೀನ್ಸು ಮತ್ತು ಕ್ಯಾರೆಟು ಇವೆರಡನ್ನು ಹಾಕ್ತಾಯಿದ್ದೀನಿ. ಕಲರ್ಫುಲ್ ಕ್ಯಾಪ್ಸಿಕಮ್ ಕೂಡ ಹಾಕ್ಬೋದು ನೀವು. ಇವಾಗ ಇದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಹುರ್ಕೋಬೇಕು. ಫುಲ್ಲಿ ಬಾಯ್ಲ್ಡ್ ಆಗೋ ಅವಶ್ಯಕತೆ ಏನೂ ಇಲ್ಲ. ಹಾಫ್ ಬಾಯ್ಲ್ಡ್ ಕ್ರಂಚ್ ಇಡಬೇಕು. ಸೊ ಇವೆಲ್ಲ ಆದಮೇಲೆ ಇವಾಗ 2-3 ಮಿನಿಟ್ಸ್ ಚೆನ್ನಾಗಿ ಹುರ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ಕಿಡ್ಸ್ ಲಂಚ್ ಬಾಕ್ಸ್ ಕೂಡ ತೋರಿಸ್ತೀನಿ ಮತ್ತು ಒಂದು ಕ್ಲೀನಿಂಗ್ ಹ್ಯಾಕ್ ಕೂಡ ಇದೆ. ವಿಡಿಯೋ ಎಂಡ್ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆಗಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇವಾಗ ಸಾಫ್ಟಾಗಿ ಮಾಡಿರೋವಂಥ ರೈಸ್ ಕೂಡ ಹಾಕಬೇಕು. ರೈಸ್ ಹಾಕೋಣ. ರೈಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಇದಕ್ಕೆ ಖಾರ ಹಾಕಬೇಕು. ಖಾರ ಅಂದರೆ ನಾನು ಚಿಲ್ಲಿ ಫ್ಲೇಕ್ಸ್ ಉಪಯೋಗಿಸ್ತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಮತ್ತು ಪೆರಿ ಪೆರಿ ಮಸಾಲ, ಇಟಾಲಿಯನ್ ಹರ್ಬ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಹರ್ಬ್ ರೈಸ್ ಇದು ಮಾಡ್ತಾ ಇರೋದು ನಾವು. ತುಂಬ ಈಸಿ ರೆಸಿಪಿ, ಕ್ವಿಕ್ಕಾಗಿ ಆಗುತ್ತೆ. ಮಾರ್ನಿಂಗ್ ಲಂಚ್ ಬಾಕ್ಸ್ಗೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ. ಖಂಡಿತ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಇವಾಗ ಚಿಲ್ಲಿ ಫ್ಲೇಕ್ಸು, ಒರಿಗ್ಯಾನೋ, ಹರ್ಬ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಒಂದು 2 ಮಿನಿಟ್ಸ್ ಮುಚ್ಚಿ ಹೀಗೆ ಇಟ್ಟಿದ್ದೀನಿ. ಇವಾಗ ರೆಡಿ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಎಲ್ಲ ಯಾವ್ಯಾವುದು ವೆಜಿಟೇಬಲ್ಲು ಅವೆಲ್ಲ ಹಾಕ್ಕೊಬೋದು. ಗ್ರೀನ್ ಪೀಸ್ ಕೂಡ ಹಾಕ್ಕೊಬೋದು. ಇವಾಗ ನಾನು ಬ್ರೇಕ್ಫಾಸ್ಟ್ಗೆ ಅಂತ ಒಂದು ಕುಕ್ಕರಲ್ಲಿ ಗೋಧಿ ನುಚ್ಚಿನ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಇದು ಕೂಡ ಒಂದು ಒಳ್ಳೆಯ ಲಂಚ್ ಬಾಕ್ಸ್ ರೆಸಿಪಿ. ನಾರ್ಮಲ್ ಉಪ್ಪಿಟ್ಟಿಗಿಂತ ಚೆನ್ನಾಗಿ ಬರುತ್ತೆ ಇದು ಡಯಾಬಿಟಿಕ್ ಫ್ರೆಂಡ್ಲಿ ರೆಸಿಪಿ. ರೈಸ್ ಸ್ಕಿಪ್ ಮಾಡೋರಿಗೆ ಇದು ಒಳ್ಳೆಯದು. ನೈಟ್ ಕೂಡ ಇದನ್ನು ಮಾಡಿಕೊಂಡು ತಿನ್ಬೋದು ನೀವು, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಎಣ್ಣೆಯಲ್ಲಿ ಸಾಸಿವೆ, ಕರಿಬೇವು, ಉದ್ದಿನಬೇಳೆ, ಕಡಲೆಬೇಳೆ, ಯಾವ ವೆಜಿಟೇಬಲ್ ಬೇಕೋ ಅದೆಲ್ಲ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಕ್ಯಾರೆಟು, ಬೀನ್ಸು ಇವೆಲ್ಲ ಹಾಕ್ಕೊಂಡು ಗೋಧಿ ನುಚ್ಚನ್ನು ಹಾಕ್ಕೊಂಡಿದ್ದೀನಿ. ಗೋಧಿ ನುಚ್ಚು 1 ಕಪ್ ತೊಗೊಂಡ್ರೆ ನೀರು 3 ಕಪ್ ತೊಗೋಬೇಕು. 1:3 ರೇಷಿಯೋದಲ್ಲಿ ತೊಗೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಬಾಣಲೆಯಲ್ಲೂ ಕೂಡ ಮಾಡ್ಬೋದು. ನೀವು ಬಾಣಲೆಯಲ್ಲಿ ಮಾಡೋದಾದರೆ ಒಂದು 25 ಮಿನಿಟ್ಸ್ ಹಿಡಿಯುತ್ತೆ. ಯಾಕಂದರೆ ಗೋಧಿ ನುಚ್ಚು ಬೇಯೋದು ತುಂಬ ಲೇಟು. ಹಾಗಾಗಿ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ನಾವು 3 ವಿಷಲ್ಲು ಕೂಗಿಸ್ಕೊಂಡ್ರೆ ಮುಗೀತು. ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ತುಪ್ಪನೂ ಹಾಕ್ಕೊಂಡೆ. ಇವಾಗ ಕುಕ್ಕರ್ ಮುಚ್ಚಿ 3 ವಿಷಲನ್ನು ಕೂಗಿಸ್ಕೊತೀನಿ. ಇವಾಗ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋಣ. ನನ್ನ ಮಗನ ಬ್ರೇಕ್ಫಾಸ್ಟ್ಗೆ ನಾನು ರಾಗಿ ಹುರಿಟ್ಟನ್ನು ಉಪಯೋಗಿಸಿ ರಾಗಿ ಮಾಲ್ಟನ್ನು ಮಾಡ್ತಾಯಿದ್ದೀನಿ. ತುಂಬ ಹೆಲ್ತಿ ಆ್ಯಂಡ್ ನ್ಯೂಟ್ರಿಷಿಯಸ್ಸು. ಈ ಬ್ರ್ಯಾಂಡ್ ಉಪಯೋಗಿಸ್ತಾ ಇದ್ದೀನಿ. ಅದ್ರ ಜೊತೆ ನಟ್ಸ್ ಕೂಡ ಮಿಕ್ಸ್ ಆಗಿರುತ್ತೆ. ರಾಗಿ ಹುರಿ ಹಿಟ್ಟು ಮಿಕ್ಸ್ ಇವನ್ನು ಹಾಕ್ಕೊಂಡು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ಗ್ಲಾಸಲ್ಲಿ. ಇವಾಗ ಬಿಸಿ ಹಾಲನ್ನು ಹಾಕ್ತಾಯಿದ್ದೀನಿ. ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟು ಬರದೆ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಹಾಲನ್ನ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಅರ್ಲಿ ಮಾರ್ನಿಂಗ್ ಅವ್ನು 7:20ಗೆ ಹೋಗ್ತಾ ಇರೋದ್ರಿಂದ ನಾನು ಇದೇ ಬ್ರೇಕ್ಫಾಸ್ಟನ್ನು ಮಾಡಿಕೊಡೋದು. ಯಾಕಂದರೆ ಅವ್ನು ತಿಂಡಿ ಏನೂ ತಿಂದು ಹೋಗಲ್ಲ. ಅವನಿಗೆ ಸಪ್ರೇಟ್ ಬ್ರೇಕ್ ಕೂಡ ಇರುತ್ತೆ ಒಂದು 8:45 ಹಾಗೆ. ಸೊ ಈಗ ಅವ್ನಿಗೆ ರೆಡಿ ಮಾಡಿ ನಾನು ಕೂಡ ರೆಡಿ ಆಗಿ ಡ್ರಾಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಇವಾಗ ಇದು ನನ್ನ ಹಳೆ ಟ್ರೀ ಸ್ಟ್ರೈನರು ನೋಡಿ, ಎಷ್ಟು ಬ್ಲಾಕ್ ಆಗಿಬಿಟ್ಟಿದೆ.
ಎಷ್ಟು ಸೋಪ್ ಹಾಕಿ ಉಜ್ಜಿದ್ರೂ ಹೋಗಲ್ಲ. ಇವಾಗ ಈ ಬ್ಲಾಕನ್ನು ತೆಗಿಬೇಕು. ಹೆಂಗೆ ತೆಗಿಯೋದು ನೋಡೋಣ. ನೋಡಿ ಎಷ್ಟೊಂದು ಬ್ಲಾಕೇಜಸ್ ಇದೆ. ಸೊ ಇದನ್ನು ಕ್ಲೀನ್ ಮಾಡೋಣ. ಇವಾಗ ತೋರಿಸ್ತೀನಿ ಬನ್ನಿ. ಈ ಥರ ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಇದನ್ನು ತಗೊಳ್ಳಿ, ಇದ್ರ ಮೇಲೆ ಇಡಿ. ಎಲ್ಲ ಬರ್ನ್ ಆಗ್ತಾ ಇದೆ. ಎಲ್ಲೆಲ್ಲಿ ಬ್ಲಾಕೇಜಸ್ ಇದೆಯೋ ಈ ಥರ ಬರ್ನ್ ಮಾಡಬೇಕು. ಇವಾಗ ಮಾಮೂಲಿ ಸೋಪಲ್ಲಿ ಇದನ್ನು ಉಜ್ಜಬೇಕು. ಚೆನ್ನಾಗಿ ವಾಶ್ ಆದಮೇಲೆ ಈ ಥರ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂತು. ಆವಾಗ ಹೇಗಿತ್ತು, ಇವಾಗ ಹೇಗಾಗಿದೆ ನೋಡಿ. ತುಂಬ ಕ್ಲೀನ್ ಆಗಿದೆ. ಯಾವ ಬ್ಲಾಕೇಜಸ್ಸು ಕಾಣಿಸ್ತಾ ಇಲ್ಲ ನಮಗೆ. ಬಿಫೋರ್ ಆಫ್ಟರ್ ಪಿಕ್ಚರ್ ತೋರಿಸ್ತೀನಿ ನೋಡಿ. ಇದು ಬಿಫೋರು ನೋಡಿ ಎಷ್ಟು ಗಲೀಜಾಗಿತ್ತು. ಇವಾಗ ಆಫ್ಟರ್ ಪಿಕ್ಕು ನೋಡಿ ಎಷ್ಟು ಕ್ಲೀನಾಗಿದೆ. ಈ ಹ್ಯಾಕ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಇವಾಗ ನಾನು ಲಂಚ್ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಪ್ರಿಮಿಕ್ಸ್ ರೆಸಿಪಿ ಅಂತೂ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ, ನನ್ನ ಚಾನಲಲ್ಲಿ ಆಲ್ರೆಡಿ ಇದೆ. ಅದನ್ನು ಉಪಯೋಗಿಸಿ ನಾನು ಪಲಾವ್ ಮಾಡಿಕೊಂಡೆ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಗೋಧಿ ನುಚ್ಚು ಮತ್ತು ಟೀ ಮಾಡ್ಕೊಂಡಿದ್ದೀನಿ. ನನ್ನ ಈ ಎಲ್ಲ ಕೆಲಸ ಆದಮೇಲೆ ನಾನು ನಿಮಗೆ ನನ್ನ ರೀಸೆಂಟಾಗಿ ಮಾಡಿರುವಂಥ ಪೇಂಟಿಂಗ್ಸನ್ನು ಶೇರ್ ಮಾಡ್ತಾಯಿದ್ದೀನಿ. ಇವೆಲ್ಲ ಪೇಂಟಿಂಗ್ಸ್ ನಾನೇ ಮಾಡಿರೋದು, ಕ್ಯಾನ್ವಾಸ್ನಲ್ಲಿ ಮಾಡಿರೋದು. ನಿಮಗೆ ಈ ಪೇಂಟಿಂಗ್ಸ್ ನೋಡಿ ಏನು ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನಗೂ ಕೂಡ ಇದೇ ರೀತಿ ಆರ್ಟ್ ಟ್ಯುಟೋರಿಯಲ್ಸು ಎಲ್ಲ ಕಲಿಬೇಕಂದ್ರೆ ನನಗೆ ಇನ್ನೊಂದು ಚಾನಲ್ ಇದೆ, ಆರ್ಟಿಸ್ಟಿಕ್ ಟ್ರೇಲ್ಸ್ ಬೈ ಸಂಧ್ಯಾ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ನಿಮಗೆ ಇದೇ ರೀತಿ ಪೇಂಟಿಂಗನ್ನು ಬೈ ಮಾಡಬೇಕಾದ್ರೆ ಅದು ಕೂಡ ಒಂದು ವೆಬ್ಸೈಟ್ ಅಡ್ರೆಸ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಬೋದು. ಇವಾಗ ನನಗೆ ಒಂದು ಆರ್ಡರ್ ಸಿಕ್ಕಿರೋದು ಪ್ಯಾಕ್ ಮಾಡ್ತಾಯಿದ್ದೀನಿ. ಇವಾಗ ಮಿನಿ ಪೇಂಟಿಂಗ್, ಅದು ಈಸಲ್ ಪೇಂಟಿಂಗು. ಅದನ್ನು ಪ್ಯಾಕ್ ಮಾಡಿ ಕಳಿಸ್ಬೇಕು. ಇವತ್ತು ಶಿಪ್ ಮಾಡ್ತಾಯಿದ್ದೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನು ನನಗೆ ತುಂಬ ಮೋಟಿವೇಶನ್ ಕೊಡುತ್ತೆ. ಲಂಚ್ ಬಾಕ್ಸ್ ರೆಸಿಪೀಸ್, ಕ್ಲೀನಿಂಗ್ ಹ್ಯಾಕ್ಸ್ ಮತ್ತು ಕಿಡ್ಸ್ ಲಂಚ್ ಬಾಕ್ಸ್ ಇವೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೋತಾ ಇದ್ದೀನಿ. ಇದೇ ಥರ ಇನ್ನೊಂದು ವ್ಲಾಗಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.